ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ದಾಸರಹಳ್ಳಿಯಿಂದ. ಶಿವಾನಂದ ಲಹರಿಯ 8ನೇ ಚರಣ. ಯಥಾ ಬುದ್ಧಿ ಶುಕ್ತೌ ರಜತಮಿತಿ ಕಾಚಾಶ್ಮನಿಮಣಿ ಜಲೆ ಪೈಷ್ಟೇ ಕ್ಷೀರಂ ಭವತಿ ಮೃಗತೃಷ್ಣಾಸು ಸಲಿಲಂ ತಥಾ ದೇವಭ್ರಾಂತ್ಯಾ ಭಜತಿ ಭವದನ್ಯಂ ಜಡಜನೋ ಮಹಾದೇವೇಶಂ ತ್ವಾಂ ಮನಸಿ ಚನಮತ್ವಾ ಪಶುಪತೆ. ಇಲ್ಲಿ ಶಂಕರಾಚಾರ್ಯರು ಮನಸ್ಸು ಬುದ್ಧಿಯ ಮೇರೆಗೆ ಹೇಗೆ ಚಂಚಲ, ಭ್ರಾಂತಿಗೆ, ಮಾಯೆಗೊಳಗಾಗುತ್ತೆ ಅಂತ ವರ್ಣಿಸ್ತಾ ಇದ್ದಾರೆ. ಹೇ ಮಹಾದೇವ, ಮುತ್ತನ್ನು ನೋಡಿಬಿಟ್ಟು, ಮುತ್ತಿ ಚಿಪ್ಪಿನಲ್ಲಿ ಒಳಗಿರುವಂತಹ ಬೆಳ್ಳಿನ ನೋಡ್ಬಿಟ್ಟು ಅದು ಬೆಳ್ಳಿ ಅನ್ಕೊತೀವಿ. ಗಾಜಿನ ಮಣಿ ನೋಡ್ಬಿಟ್ಟು ಅದನ್ನು ವಜ್ರ ಅನ್ಕೊತೀವಿ. ಅಕ್ಕಿ ಹಿಟ್ಟು ಕಲಸಿರೋ ನೀರನ್ನು ನೋಡಿ ನಾವು ಹಾಲು ಅಂದ್ಕೊಂಡ್ಬಿಡ್ತೀವಿ. ಮರುಭೂಮಿಯಲ್ಲಿ ಕಾಣಿಸುವಂತಹ ಬಿಸಿಲು ಕುದುರೆನ ನೋಡಿ ನಾವು ಅದನ್ನು ನೀರು ಅಂದ್ಕೊತೀವಿ. ಈ ಬಗೆಯಾದಂತಹ ಬುದ್ಧಿ ಭ್ರಮಣೆ ಅಂದರೆ ಭ್ರಾಂತಿಗೊಳಗಾಗುತ್ತೆ. ಅದಕ್ಕೆ ಕಣ್ಮುಂದೆ ಇದ್ದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಆ ಬುದ್ಧಿ ಅನ್ನೋ ಭ್ರಾಂತಿಯಿಂದ ನಮ್ಮ ಮನಸ್ಸು ಚಂಚಲವಾಗ್ತಿದೆ. ಹಾಗೆ ಪಶುಪತಿ, ಈ ಜಡರಾಗಿರುವಂತಹ ಜನರು ಅಂದರೆ ನಾವುಗಳು ನಿನ್ನನ್ನು, ಈಶನಾದ ನಿನ್ನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ದಂಗೆ ಬೇರೆ ಬೇರೆ ವಸ್ತುವಿಂದ ಓಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬೇರೆಯವ್ರನ್ನೆಲ್ಲ ದೇವರು ಅಂತ ಹೇಳ್ತೀವಿ. ನೋಡಿ, ನಾ ಈ ವಿಷಯವಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಜನ ಗುರುಗಳು ಅಂತ ಹೇಳಿ ಉಟ್ಕೊಂಡಿದ್ದಾರೆ. ಇರಲಿ, ಗುರುಗಳು ಅಂತ ಹೇಳಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. ಖಂಡಿತವಾಗ್ಲೂ ಅಂತಹ ಸದ್ಗುರುಗಳೆಲ್ಲ ನಮ್ಗೆ ಬೇಕೇ ಬೇಕು. ಯಾಕಂದರೆ ಇವತ್ತಿನ ನಮ್ಮ ಸನಾತನ ಧರ್ಮ ವಿನಾಶದ ಅಂಚಿಗೆ ಬರುವಂತಹ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ದಂಗೆ ಆಗೋಗಿರುತ್ತೆ. ಆದರೆ ಈಗ ಎಚ್ಚೆತ್ಕೊಳ್ತಾ ಇರುವಂತಹ ಈ ಜನರೇಷನ್ನು, ನಾವುಗಳು ಅದನ್ನು ಧರ್ಮವನ್ನು ಹಿಡಿದಿಡುವಂತಹ ಸಮಯ ಬಂದಿದೆ. ಹಾಗಾಗಿ ನಾವು ಫೇಕ್ ಆಗಿರುವಂಥವ್ರನ್ನ ನಾವು ಖಂಡಿತವಾಗೂ ಹಿಡಿಬಾರ್ದು. ಏಕೆಂದರೆ ನೋಡಿ, ಕೆಲವು ಸಾರಿ ನಾವು ಅನ್ಕೊತೀವಿ, ನಾವು ಇವಾಗ ಈ ಚರಣಗಳನ್ನೆಲ್ಲ ಓದ್ತಾ ಇದ್ದೀವಿ, ಎಲ್ಲ ಸಂಸ್ಕೃತದಲ್ಲಿದೆ, ನಮ್ಗೆ ಅರ್ಥವಾಗೋದಿಲ್ಲ ಅಂತ ಹೇಳ್ತೀವಿ. ಅರ್ಥವಾಗ್ತಿದ್ದಾಗ ನಮಗೆ ಅದು ಮನಸ್ಸು ಕೂತ್ಕೊಳ್ಳಲ್ಲ ಅಂತ ಹೇಳಿನೇ ನಾವು ಇಲ್ಲಿ ಭಾವಾರ್ಥನ ಹೇಳ್ತಾ ಇದ್ದೀನಿ. ನಾವು ಕೆಲವು ಸಾರಿ ಸುಲಭವಾಗಿ ನಾವು ಭಗವಂತನ ಪಡೆಯೋದು ಹೇಗೆ ಅಂತಂದರೆ ಹಾಡುಗಳ ಮೂಲಕ. ಯಾಕೆಂದರೆ ನಮಗೆ ಒಂದು ಸಾಹಿತ್ಯದ ನಿಧಿಯನ್ನೇ ಕೊಟ್ಟು ಹೋಗಿರುವಂಥ ನಮ್ಮ ದಾಸ ಸಾಹಿತ್ಯ ತುಂಬ ಬೆಲೆ ಕಟ್ಟಲಾಗದಂಥದ್ದು. ಈ ದಾಸ ಸಾಹಿತ್ಯದಲ್ಲಿ ಇಡೀ ಪುರಾಣಗಳ ಒಂದು ವಿಷಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದರಲ್ಲೂ ಎಸ್ಪೆಷಲಿ ಕನಕದಾಸರು, ಪುರಂದರದಾಸರು, ವಿಜಯ ವಿಠಲದಾಸರು, ಪ್ರಸನ್ನದಾಸರು ಅವರು ಹೇಳ್ಕೊಡುವಂತಹ, ಅವ್ರು ಬರೆದಿರುವಂತಹ, ರಚನೆ ಮಾಡಿರುವಂಥ ಹಾಡುಗಳಲ್ಲಿ ಎಷ್ಟು ಅರ್ಥ, ಸಾರಾಂಶ ತುಂಬಿದೆ ಅಲ್ವಾ? ಹಾಗಾಗಿ ನಾವು ಯಾರೋ ಹಿಂದೆ ಅವರೊಂದು ರಚನೆ ಕೂಡ ಮಾಡಿರಲ್ಲ, ಒಂದು ಶ್ಲೋಕ ಬರೆದಿರೋದಿಲ್ಲ, ಏನೂ ಇಲ್ಲ, ಅವ್ರನ್ನೆಲ್ಲ ಗುರುಗಳು ಅಂತ ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ಆದರೆ ಇವರೆಲ್ಲ ಕೂಡ ದೇಶ ಪರ್ಯಟನೆ ಮಾಡಿ ಭಗವಂತವನ್ನು ಅನುಭವ ಪಡ್ಕೊಂಡು ಅವ್ರು ರಚನೆ ಮಾಡಿರುವಂತಹ ಈ ಗಾಯನಗಳನ್ನು, ಹಾಡುಗಳನ್ನು ನಾವು ಹೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಆದ್ದರಿಂದನೇ ನಮಗೆ ಗಾನ ಬರೆದಿದ್ರೂ ಚಿಂತೆ ಇಲ್ಲ. ಆ ದಾಸ ಸಾಹಿತ್ಯದಲ್ಲಿ ಇರುವಂತಹ ಸಾಹಿತ್ಯವನ್ನು ಕೇಳಿ ನಾವು ಧನ್ಯರಾಗೋಣ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಿರುವಂಥ ಈ ವಾಕ್ಯಕ್ಕೆ ಬೇರೆ ದೇವರುಗಳನ್ನು ನಾವು ಭ್ರಾಂತಿ ಅಂತ ಅಂದ್ಕೊಂಡೋಗೋದು ಬೇಡ. ಸಾಕ್ಷಾತ್ ಶಿವನೇ ಭಗವಂತ, ಶಿವನಿಗಿಂತ ದೊಡ್ಡವನು, ಪರಮಾತ್ಮವನ್ನು ಯಾರೂ ಇಲ್ಲ ಅಂತ ಹೇಳಿಕೊಂಡು ಹರೇ ಕೃಷ್ಣ.